ಫ್ಯಾಕ್ಟ್ ಟಿವಿ 1ಗೆ ಸ್ವಾಗತ. ನಾನು ಜಯಲಕ್ಷ್ಮಿ. ಕರ್ನಾಟಕ ರಾಜ್ಯದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ಗಳಲ್ಲಿನ ನೌಕರರಿಗೆ ಸರ್ಕಾರದ ಯಾವುದೇ ರೀತಿಯ ಸೇವಾ ಭದ್ರತೆ, ವೇತನ ಶ್ರೇಣಿ, ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳು ದೊರೆಯದೆ ಕಳೆದ 25-30 ವರ್ಷಗಳಿಂದಲೂ ಸಂಘಟನೆಗಳ ಮೂಲಕ ಹೋರಾಟ ಮಾಡಿದರೂ ಯಾವುದೇ ಸರ್ಕಾರಗಳು ಈ ಬಗ್ಗೆ ಅನುಕಂಪ ತೋರಿಸಿ ಜಾರಿಗೆ ಮಾಡಿಲ್ಲ. ಈ ಬಾರಿಯೂ ಚಳಿಗಾಲ ಅಧಿವೇಶನದಲ್ಲಿ ಬಗೆಹರಿಸದೆ ಹೋದರೆ ಮುಂಬರುವ ಜನವರಿ ತಿಂಗಳಿಂದ ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪ್ರತಿಭಟನೆ ನಡೆಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಡಿಸಿ ಬಡಗಿಗೌಡರು ತಿಳಿಸಿದರು. ನಮ್ಮ ಸಂಘಟನೆ ಮುಖ್ಯ ಕಾರ್ಯನಿರ್ವಾಹಕರು ಅಧಿಕಾರಿ ಪ್ರಭಾಕರ್ ಜಿ ಅವರು, ಸಂಘಟನಾ ಕಾರ್ಯದರ್ಶಿಯಾದಂಥ ದೇವಕುಮಾರ್ ಅವರು, ಕಾರ್ಯದರ್ಶಿಯಾದಂಥ BS ಬೋಧದಾರ್ ಅವರು, ಅದರಲ್ಲಿ ಸೇವೆ ಸಲ್ಲಿಸಿರುವಂಥ ನೌಕರರಿಗೆ ಇವತ್ತಿಗೂ ಸಹ ಸೇವಾ ಸೌಲಭ್ಯ, ವೇತನ ಶ್ರೇಣಿ, ಸೇವಾ ಭದ್ರತೆ ಯಾವುದೂ ಲೆಕ್ಕಕ್ಕಿಲ್ಲ. ನಮ್ಮ ಹೋರಾಟ ನಿರಂತರವಾಗಿ 40 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇತ್ತೀಚೆಗಾಗಿ 12/2/2016 ಬೆಳಗಾವಿ ವಿಧಾನಸೌಧ ಸುವರ್ಣಸೌಧದ ಮುಂಭಾಗದಲ್ಲಿ ಒಂದು ದಿನದ ಸಾಂಕೇತಿಕ ಮುಷ್ಕರ ಮಾಡಿದ ನಂತರ ನಮ್ಮ ಪ್ರಕ್ರಿಯೆ ಪ್ರಾರಂಭವಾಗಿ 11/1/2017 ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಜಂಟಿ ಮಾತುಕತೆ ಆಯಿತು. ಆ ಜಂಟಿ ಮಾತುಕತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದರು, 7 ಜನ ಸಮಿತಿಯನ್ನು ಆಫೀಸರ್. ಆ ಸಮಿತಿಯು ನೆರೆಯ ಕೇರಳ ರಾಜ್ಯಕ್ಕೆ ಹೋಗಿ ಅಭ್ಯಾಸ ಮಾಡಿಕೊಂಡು ಬಂದು ಒಂದು ಸರ್ಕಾರಕ್ಕೆ 30/10/2017 ಸರ್ಕಾರಕ್ಕೆ ವರದಿ ಸಲ್ಲಿಸಿತು. ಆಗಿನ ಸರ್ಕಾರ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ವಹಿಸಿ ಈ ಮುಂದಿನ ಅಧಿವೇಶನದಲ್ಲಿ ನಮ್ಮ ಸಂಘಟನೆಯ ಬೇಡಿಕೆಗಳು ಈಡೇರಬೇಕಾದ್ರೆ ಸರ್ಕಾರಿ ಕಾನೂನಿನಲ್ಲಿ ಹೊಸದಾಗಿ ಅಳವಡಿಕೆ ಆಗಬೇಕು. ಅದನ್ನು ಮಾಡಲಿಕ್ಕೆ ಹಿಂದಿನ ಸರ್ಕಾರ ಸಚಿವರು ಪ್ರಯತ್ನ, ಅವರ ಶ್ರಮ ಅಭಿನಂದನೀಯ. ಈ ನಿಟ್ಟಿನಲ್ಲಿ ತದನಂತರ 22/2/2018 ಮತ್ತೊಮ್ಮೆ ಸಭೆ ಸೇರಿ ಸೆಷನ್ಗೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಹೋಯಿತು. ಅದು 98 ಸೆಷನ್ಗೆ ಹೋದಾಗ ಅಲ್ಲಿ 98E, 98B, 98C ಈ ಥರನಾಗಿ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಬೇಕಾಗಿತ್ತು. ಕೇವಲ 2 ದಿನ ಸೆಷನ್ ಮೊಟಕಾದ್ರಿಂದ ಅದಕ್ಕೆ ನಮ್ಮದು ಯಾವುದೇ ಕಾರ್ಯಗತ ಆಗಲಿಲ್ಲ. ತದನಂತರ ಹೊಸದಾಗಿ ಚುನಾವಣೆ ಬಂತು, ಹೊಸದಾಗಿ ಸರ್ಕಾರ ಸಚಿವರು ಬಂದರು. ಅವರನ್ನು ಭೇಟಿ ಮಾಡಿದಾಗ ಮೊದಲನೇದಾಗಿ ಭೇಟಿ ಆದಾಗ ಅಗದಿ ಹೌಸ್ಫುಲ್ಲಾಗಿ ನೀವು ಕೆಲಸ ಮಾಡೇ ತಿರ್ತೀವಿ ಅನ್ನುವಂಥ ಆಶೆ ಮಾಡಿಕೊಟ್ರು. ತದನಂತರ ಹಂತವಾಗಿ ಯಾಕೋ ಹಿಂಜರಿಕೆ ಮಣಿಗೆ ಒತ್ತಾಯ ಮಾಡಿದಾಗ ಇಂಥ ಬೆಳಗಾವಿ ಸೆಷನ್ನೊಳಗೆ ನಿಮ್ಮ ಅಮೆಂಡ್ಮೆಂಟ್ ಮಾಡಿ ನಿಮಗೆ ಸೇವಾ ಭದ್ರತೆ ಒದಗಿಸಿಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ನಮಗೆ ಭರವಸೆ ಸಿಗಲಿಲ್ಲ. ಇನ್ನೂ ಕಾಲಾವಕಾಶ ಹೆಚ್ಚಿಲ್ಲ. ನೋಡುವ, ಇನ್ನೊಂದು ವಾರದ ಒಂದು ಅಧಿವೇಶನ ಆಗಬಹುದು. ಆಗದೇ ಇದ್ರೆ ನಾವು ಮುಂದಿನ ಉಗ್ರ ಹೋರಾಟ ನಿನ್ನೆ ಚಾಲುಕ್ಯ ಸಭೆ ಸೇರಿ ರಾಜ್ಯ ಸಮಿತಿ, ತಾಲೂಕು, ಜಿಲ್ಲಾ ಘಟಕದ ಸದಸ್ಯರು ಸೇರಿ ಸಭೆಯಲ್ಲಿ ನಿರ್ಣಯ ಮಾಡಿದ್ವಿ. ಏನು ನಿರ್ಣಯ ಮಾಡಿದೆವು? ಮುಮ್ಮನ ಈ 2 ದಿನದ ಅವಧಿಯೊಳಗಾಗಿ ನಮ್ಮ ಬೇಡಿಕೆ ಈಡೇರದಿದ್ದರೆ ಉಗ್ರ ಹೋರಾಟ ಮಾಡಬೇಕು. ಯಾವ ರೀತಿ ಮಾಡಬೇಕು? ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ಗೆ ಮನೆ ಕೊಡೋದು, ಎಲ್ಲ ನೌಕರದಾರರು ಸೇರಿ, ತದನಂತರ ಜಿಲ್ಲಾ ಮಟ್ಟದಲ್ಲಿ, ತದನಂತರ ರಾಜ್ಯ ಮಟ್ಟದಲ್ಲಿ ಸಭೆ ಸೇರಿ ಉಗ್ರ ಹೋರಾಟದ ಜೊತೆಗೆ ಅನಿರ್ದಿಷ್ಟ ಅವಧಿಯಾಗಿ ನಮ್ಮ ಮುಷ್ಕರ ಮುಂದುವರಿಸಲಿಕ್ಕೆ ಇವಾಗ ಸರ್ಕಾರದಿಂದ ರೈತರಿಗೆ ಕೊಡ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ನಮ್ಮ ಮುಖಾಂತರವೇ ಮುಟ್ಟಬೇಕು. ನಾವು ಇಲ್ಲೇ ಇದ್ರೆ ಯಾವುದೇ ಸರ್ಕಾರ ಸವಲತ್ತುಗಳು ರೈತರಿಗೆ ಮುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲರಿಗೂ ಗೊತ್ತು. ಅದನ್ನ ಮಾತಾಡ್ತಾರೆ. ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಚಾಲನೆಯನ್ನು ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಇದನ್ನು ನಮ್ಮ ಸಂಘಟನೆಯು ಖಂಡನೀಯ ಅಂತ ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ. ಸಹಕಾರ ಬಯಸುತ್ತೇವೆ. ಈ ವಿಷಯವಾಗಿ ನಮ್ಮ ಗೌರವಾಧ್ಯಕ್ಷರಾಗಿ ಹಿರೇಗೌಡರು 2 ಮಾತು ಮಾತಾಡ್ತಾರೆ.
ಅಂದ್ರೆ ರಾಜ್ಯವ್ಯಾಪಿ ಬೇಡಿಕೆ ಸರಿಯಾದ ಅಂತ ಒಪ್ಪಿದಾಗ ಸರ್ಕಾರ ಇಂಡೇಟ್ ಆಗ್ತದೆ ಏಕೆ? ಅದಕ್ಕೆ ಕರ್ನಾಟಕ ಸರ್ಕಾರದ ನೀರಾವರಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂತಹ ಗ್ರಾಮೀಣ ಪ್ರದೇಶದ ಮೂಲಭೂತ ಸಂಸ್ಥೆಗಳು ಯಾವಾದರೂ ಇದ್ದರೆ ಅವು ಕೇವಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮಾತ್ರ ಅಂತ ತಿಳಿದುಕೊಂಡು ಎದುರಿಗೆ ಗೊತ್ತಿದ್ರೂ ಕೂಡ ಇಲ್ಲಿಯವರೆಗೆ ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಯಾವತ್ತೂ ಸಿಬ್ಬಂದಿಗೆ ವೇತನ ವ್ಯವಸ್ಥೆ ಸೇವಾ ಪದ್ಧತಿ ಇಲ್ಲದೆ ಅಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಮನಗಂಡು ಕೂಡ ಇನ್ನೊಂದು ಜಾರಿಗೊಳಿಗೆ ಅವರು ಇಚ್ಛೆ ಪಡ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಮಾರ್ಗದ ಮಿತ್ರರಲ್ಲೇ ವಿನಂತಿಸಿಕೊಳ್ತಾ ಇದ್ದೇವೆ. 111 ವರ್ಷಗಳ ಇತಿಹಾಸವನ್ನು ಕಂಡುಕೊಂಡಿರುವಂಥ ಈ ಸಹಕಾರ ಕ್ಷೇತ್ರದ ಉಸ್ತುವಾರಿ ನೋಡ್ತಕ್ಕಂಥ ಯಾವತ್ತೂ ಸಿಬ್ಬಂದಿ ವರ್ಗಗಳಿಗೆ ಒಂದು ಭದ್ರತೆಯನ್ನು ಪಡೆದುಕೊಳ್ಳುವುದರಲ್ಲಿ ಮಹತ್ವದ ಪಾತ್ರವನ್ನು ನಮ್ಮಲ್ಲಿ ವೇದಿಕೆ ಮುಖಾಂತರ ಅದೇ ಚೆನ್ನಾಗಿ ಎಲ್ಲ ಸಾಹಿತ್ಯವನ್ನು ಎಲ್ಲ ಲಿಟ್ರೇಚರ್ ಮತ್ತು ಈಗಾಗಲೇ ನಮಗೆ ಸ್ಕ್ರಿಪ್ಟ್ ಮುಖಾಂತರ ಕೊಟ್ಟಿದ್ದಾಗಿದೆ. ದಯವಿಟ್ಟು ಎಲ್ಲ ಸವಲತ್ತು ಮುಗಿಸೋದು ನೂರಾವಳಿ ಸ್ಪರ್ಧೆ ಅಂದಂಗೆ ಆಗ್ತಕ್ಕಂಥ ಹಳ್ಳಿ ಭಾಷೆ ನೂರಾವಳಿ ಸ್ಪರ್ಧೆ ಎಲ್ಲ ಸೇರಿ ಮಾಡಿ ಎಲ್ಲರಿಗೂ ಉಡಾಕೊಡೋದು ನಮ್ಮ ಕಡೆ ಇಲ್ಲ. ಅದಕ್ಕೆ ಇವಾಗ ಇನ್ನೂ ಒಂದು ವಾರ ಟೈಮ್ ಅದ. ಸರ್ಕಾರ ಕಡೆಯಿಂದ ಈ ಆಕ್ಟ್ ಅಮೆಂಡ್ಮೆಂಟ್ ಮಾಡ್ಕೊಡ್ತೇವೆ ಅಂದಾರು. ಇನ್ನೂ ಒಂದು ವಾರ ಬೆಳಗಾವದಾಗ ನಡೆಯಾಗುತ್ತದೆ. ಅದರ ಪಾಸ್ ಆದ್ರೆ ಮುಂದೆ ಎಲ್ಲ ಅನುಕೂಲ ಆಗಬೇಕು. ಉಗ್ರ ಹೋರಾಟ ಎಲ್ಲ ಕೆಲಸ ಭಾಗವಹಿಸ್ತಾರೆ, ಕೆಲಸ ತೆಗಿತಾರೆ. ಈಗ ನಾವು ಪೀಳಿಗೆ ಏನಿತ್ತು ಮೊದಲಿನ ಪೀಳಿಗೆ ಎಷ್ಟು ಇದು ತೊಂದರೆ ಕೊಟ್ಟರು ಸಹಿಸ್ಬಿಟ್ಟಿದ್ವಿ ನಾವು. ಈಗ ಹೊಸ ಪೀಳಿಗೆ ಸಹಿಸ್ಬೋದು, ನೀವು ಸಹಿಸ್ಬೋದಿಲ್ಲ. ಆ 6500 ಸಹಕಾರ ಸಂಘಗಳು ನಮ್ಮ ರಾಜ್ಯದೊಳಗೆ ನಾವು ಇಷ್ಟು ಬಂದ್ ಮಾಡ್ತೀವಿ. ನಾವು ಬಂದ್ ಮಾಡಿ ರಾಜ್ಯ ಮಟ್ಟದಲ್ಲಿ ಗುತ್ತಿಗೆ ಹಾಕೋ ಕಾರ್ಯಕ್ರಮವನ್ನು ವಿಧಾನಸೌಧ ಮೊದಲ ತಾಲೂಕು ಮಟ್ಟಕ್ಕೆ, ಆದ್ರೆ ಜಿಲ್ಲಾ ಮಟ್ಟಕ್ಕೆ, ಆದ್ರೆ ರಾಜ್ಯ ಮಟ್ಟಕ್ಕೆ ಡೇಟ್ ಫಿಕ್ಸ್ ಇಲ್ಲ. ಇನ್ನೂ ಡೇಟ್ ಫಿಕ್ಸ್ ಇಲ್ಲ. ಇನ್ನೂ ಒಂದು ವಾರ ಅವರಿಗೆ ಸಿಗೋದಿಲ್ಲ. ಮಾಡ್ಕೊಡ್ತೇವೆ ಅಂದಾರ ಭರವಸೆ. ನಮಗೆ ಭರವಸೆ ಇಲ್ಲ. ಅವ್ರು ಮಾಡ್ಕೊಡ್ತೇವೆ ಅಂದಾರ, ಆದ್ರೂ ಹೋದ್ರು ನೋಡ್ತೇವೆ ಅಂದಾರ. ಅದು ಇನ್ನೊಂದು ವಾರದ ಡಿಕ್ಲೇರ್ ಮಾಡ್ತೇವೆ. ಅಂದ್ರೆ ಅಧಿವೇಶನ ಗಡುವು ಅಧಿವೇಶನ ಮುಗಿದು ಆಗಲಿಲ್ಲ ಅಂದ್ರೆ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ.